ಮುಟ್ಟಿದ ಕೈ ಕಳ್ಸಿದ ಮೈ ಎರಡೂ ಇರಲ್ಲ. ಕಿಚ್ಚ ಸುದೀಪ್ ಅವರ ಪ್ರೆಸೆಂಟ್ಸ್ ಅಲ್ಲಿ ಸಂಚಿತ್ ಸಜೀವ್ ಅವರ ಮ್ಯಾಂಗೋ ಪಚ್ಚ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಹೆಂಗಿದೆ ಏನ್ ಕತೆ ಅಂತ ಟ್ರೈಲರ್ ನೋಡ್ಕೊಂಡೆ ಮಾತಾಡ್ತೀನಿ. ಒಟ್ಟಿಗೆ ನೋಡ್ಕೊಂಬರೋಣ ಬನ್ನಿ ಹೇಗಿದೆ ಅಂತ. ಎಸ್ ಬಿಡೋಣ, ಸ್ಟಾರ್ಟ್ ಮಾಡೋಣ. ಕಿಚ್ಚ ಸುದೀಪ ಇಂಟ್ರೊಡ್ಯೂಸರ್ಸ್ 2006. ಸುಮಾರು 300ರಿಂದ 500 ಕೆಜಿ ಗಾಂಜಾವನ್ನ ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸೆರೆಹಿಡಿದಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿ. ನೀವಲ್ಲಿ ನೋಡ್ಬೋದು, ಮೇಲ್ಗಡೆ ಮಾತ್ರ ಅದು ಚೆಂಡು ತರ ಕಾಣಿಸ್ತಿದೆ, ಬಟ್ ಅದ್ರ ಕೆಳಗಡೆ ಅವರು ಗಾಂಜಾ ಬೆಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೇಳ್ತವ್ರೆ 300ರಿಂದ 500 ಕೆಜಿ ಅಂತ. ನೋಡೋಣ ಬನ್ನಿ ಏನ್ ಕತೆ. ಇದನ್ನ ಯಾರೇ ಮಾಡ್ತಾ ಇರೋದು? ನಾನು ಪಚ್ಚ, ಅಮ್ಮ ಇಟ್ಟ ಹೆಸರು ಪ್ರಶಾಂತ, ಆದ್ರೆ ಪಾಪ್ಯುಲರ್ ಅಂತ ಪಚ್ಚ ಅಂತ. ಇವರು ಹೀರೋಯಿನ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಡೆಬ್ಯೂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕಾಜಲ್ ಕುಂದರ್ ಅಂತ, ಮೋಸ್ಟ್ಲಿ ಸೀರಿಯಲ್ ಮಾಡಿದ್ರು ಅನ್ಕೊಂತೀನಿ. ಹೊಸ ಎಂಟ್ರಿ, ಹೀರೋನು ಹೊಸ ಎಂಟ್ರಿ. ನನ್ನ ಹುಡುಗಿ ಸುಜಿ. ಆಕ್ಚುಲಿ ಮತ್ತೆ ಇನ್ನೊಂದೇನಂದ್ರೆ, ಇದು 90% ಶೂಟಿಂಗ್ ಆಗಿರೋದು ಮೈಸೂರಲ್ಲೇ. ಯಾಕಂದ್ರೆ ಇದು ಮೈಸೂರಿನ ಬ್ಯಾಕ್ ಗ್ರೌಂಡ್ ಸ್ಟೋರಿ ಆಗಿರೋದ್ರಿಂದ. ಅದು 2002 ಇಂದ 2006 ಇನ್ ಬಿಟ್ವೀನ್ ಅಲ್ಲಿ ಆಗಿರುವಂತ ನಿಜವಾದ ಸ್ಟೋರಿ. ಅದನ್ನ ಇನ್ಸ್ಪೈರ್ ಆಗಿ ತಗೊಂಡ್ ಮಾಡಿರೋಂಥ ಸಿನಿಮಾ. ಅಮ್ಮ ಪದ್ಮ, ಶ್ಯಾಮ ನನ್ನ ತಮ್ಮ, ನನ್ನ ಹುಡುಗರು, ಇವರೇ ನನ್ನ ಶಕ್ತಿ, ನನ್ನ ಕುಟುಂಬ. ಸೇಮ್ ಟು ಸೇಮ್ ಕಿಚ್ಚ ಸುದೀಪ್ ಅವ್ರ ತರಾನೇ ಇದೆ ಬೇಸ್ ವಾಯ್ಸ್ ಮಾತ್ರ. ಫ್ಯೂಚರ್ ಕನ್ನಡ ಸ್ಟಾರ್ ಅಂತಾನೆ ಹೇಳ್ಬೋದು. ಆ ಬೇಸ್ ವಾಯ್ಸ್ ಅಲ್ಲೇ ಗೊತ್ತಾಗ್ತಿದೆ. ಇನ್ನು ಮಾಸ್ ಸೀನ್ಗಳು ಹೆಂಗಿದೆ ನೋಡೋಣ ಬನ್ನಿ. ಬಚ್ಚನ್ ಕತೆ ಓಕೆ, ಮ್ಯಾಂಗೋ ಪಚ್ಚ ಕರೆಕ್ಟ್. ಅರೆಸ್ಟ್ ಆಗ್ಬಿಟ್ಟು ಅಲ್ಲಿ ಯಾರೋ ಕೇಳ್ತವನೆ ಪಚ್ಚ ಓಕೆ, ಮ್ಯಾಂಗೋ ಪಚ್ಚ ಆಗಿದೆ. ಹೆಂಗೆ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಗೊತ್ತು, ದೌಲತ್ತು ಇವೆಲ್ಲ ಆಚೆ ಇಟ್ಕೊಳ್ಳಿ. ಇವನ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ, ಇವನು ಮೋಸ ಮಾಡ್ಬಿಡ್ತಾನೆ ನಮ್ ಹೀರೋಗೆ. ಅದಕ್ಕೆ ಇವ್ರಿಗೆ ರಾಜನ್ಗೆ ತಿರುಗಿ ಬೀಳೋ ಅಂತ ಕತೆ ಅಂತ ಹೇಳ್ಬೋದು ಇದು. ಪಚ್ಚ ಮ್ಯಾಂಗೋ ಪಚ್ಚ ಆಗಿ ರಾಜನ್ ವಿರುದ್ಧನೇ ತಿರುಗಿ ಬೀಳುವಂತ ಕತೆ ಇದು. ಹೆಂಗ್ ಹೇಳ್ತವ್ರ ಗುರು, ಈ ದೌಲತ್ತು ಇದೆಲ್ಲ ನಿಮ್ಮ ಹತ್ರನೇ ಹಿಡ್ಕೊಳ್ಳಿ. ಗುದ್ದಾಟಕ್ಕೆ ಬರ್ಲಿಲ್ವಾ? ಬಂದ್ರು, ದಂಡಾಗಿ ಬಂದ್ರು. ದಸರಾ ಮುಗಿಯಷ್ಟಲ್ಲೇ ಏನ್ ಗುರು ಅದು ಲುಕ್ಕು ವಿತ್ ಗ್ಯಾಂಗು. ಅಲ್ಲಿ ಇನ್ನೊಬ್ರು ಕಾಣಿಸ್ತಿದ್ದಾರೆ, ಯಾರು ಹೇಳಿ ಅವರು? ಮ್ಯಾಕ್ಸ್ ಮಂಜು ಅವ್ರು ಕೂಡ ಇದ್ದಾರೆ. ನನ್ನ ಅಂದಾಜು ಇವರು ಪಚ್ಚನ್ ಗ್ಯಾಂಗ್ ಅನ್ಕೊಂತೀನಿ. ಇಲ್ಲ, ಎರಡು ಕಡೆನೂ ಇರ್ಬೋದು, ಹೇಳಕ್ಕಾಗಲ್ಲ. ಕಿಚ್ಚ ಸುದೀಪ್ ಒಂಥರ ಸೆಕೆಂಡ್ ವರ್ಷನ್ ನೋಡ್ದಂಗೆ ಅನಿಸ್ತೈತೆ ನನಗೆ. ಪಕ್ಕಾ ಸೆಕೆಂಡ್ ವರ್ಷನೇ ಸುದೀಪ್ ಅವ್ರದ್ದು. ಆ ಬೇಸ್ ವಾಯ್ಸು ಸೇಮ್ ಟು ಸೇಮ್ ಹೈಟು. ಇದು ಹೆಂಗಂದ್ರೆ ವಿಂಟೇಜ್ ಅಲ್ಲಿ ಸುದೀಪ್ ಇದ್ರಲ್ಲ, ಅದು ಇವಾಗ 2026 ಅಲ್ಲಿ. ಆನ್ ಬಿಸ್ನೆಸ್ ಎರಡೂ ಇರಬಾರ್ದು. ಇದು ಕೈ ಕಳ್ಸಿದ ಮೈ ಎರಡೂ ಇರಲ್ಲ. ಮುಟ್ಟಿದ ಕೈ ಕಳ್ಸಿದ ಮೈ ಎರಡೂ ಇರಲ್ಲ. ಅಲ್ಲಿಗೆ ಕಳಿಸ್ತವನು ಇಲ್ಲ, ಹೊಡೆದವನು ಇಲ್ಲ, ಬಂದು ಹೀರೋ ಹೊಡೆದಾಗ್ತಾನೆ. ಪಚ್ಚ ಮ್ಯಾಂಗೋ ಪಚ್ಚ ಸೇಮ್ ಟು ಸೇಮ್ ಅದೇ ಬಾಡಿ ಲ್ಯಾಂಗ್ವೇಜು, ಅದೇ ಬೇಸ್ ವಾಯ್ಸು, ಅದೇ ಮ್ಯಾಸು. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ June 5th ಕಾಯ್ತಾ ಇದ್ದೀನಿ. ಪಕ್ಕ ಫಸ್ಟ್ ನೋಡ್ತೀನಿ. ನೀವೆಲ್ಲ ಕಾಯ್ತಿದ್ದೀರಾ? ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ಇದಾಗಿತ್ತು ನನ್ನ ಮ್ಯಾಂಗೋ ಪಚ್ಚ ಅಫಿಷಿಯಲ್ ಟ್ರೈಲರ್ ರಿಯಾಕ್ಷನ್ ಆ್ಯಂಡ್ ರಿವ್ಯೂ. ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ. ನಾವು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Press the bell icon to get all notifications. Thank you.